ನಮಸ್ಕಾರ ಕನ್ನಡಿಗರಿ. ಇವತ್ತು ನಾನು ನಿಮಗೆ ಪಾಲಕ್ ಪನ್ನೀರ್ ಮನೆಯಲ್ಲಿಯೇ ಹೇಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋದು ಅಂತ ಹೇಳಿಕೊಡ್ತೇನೆ. ಹಾಗಾದರೆ ಬನ್ನಿ, ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ನೋಡುವ. ಫಸ್ಟ್ ನಾನಿಲ್ಲಿ 2 ಕಟ್ ಪಾಲಕನ್ನು ತಗೊಂಡಿದ್ದೇನೆ, ಒಂದು ದೊಡ್ಡ ಆನಿಯನ್ ತಗೊಂಡಿದ್ದೇನೆ, ಅದರ ಜೊತೆಗೆ 2 ಗ್ರೀನ್ ಚಿಲ್ಲೀಸ್, ಆಮೇಲೆ ಒಂದು ದೊಡ್ಡ ಟೊಮ್ಯಾಟೊ ತಗೊಂಡಿದ್ದೇನೆ. ಅದನ್ನು ನಾನು ಮಿಕ್ಸರಿಗೆ ಹಾಕಿ ಪ್ಯೂರಿ ಮಾಡ್ಕೊಂಡಿದ್ದೇನೆ. ಅನಂತರ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೇನೆ. 1 ಕಪ್ಗೆ ಆಗುವಷ್ಟು ಪನ್ನೀರನ್ನು ತಗೊಂಡಿದ್ದೇನೆ. ಹಾಗೆ ಇದರ ಜೊತೆಗೆ 1/4 ಟೇಬಲ್ ಸ್ಪೂನ್ ಆಫ್ ಹಳದಿ ಪೌಡರ್, 1/2 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಆ್ಯಂಡ್ 1/2 ಟೇಬಲ್ ಸ್ಪೂನ್ ಆಫ್ ಕೊರಿಯಾಂಡರ್ ಪೌಡರ್, 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1/2 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಮೊದಲಿಗೆ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆಯಿರಿ. ನಂತರ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಕುದಿಲಿಕ್ಕೆ ಇಡಿ. ನೀರು ಕುದಿ ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡಿ. ಅನಂತರ ಈ ಬಿಸಿ ನೀರಿಗೆ ತೊಳೆದಿಟ್ಟ ಪಾಲಕನ್ನು ಹಾಕಿ ಹಾಗೆ ಒಂದು 2 ನಿಮಿಷ ಹಾಗೆ ಬಿಟ್ಟು ಬಿಡಿ. 2 ನಿಮಿಷಗಳ ನಂತರ ಪಾಲಕನ್ನು ಬಿಸಿ ನೀರಿನಿಂದ ತೆಗೆದು ಐಸ್ ಕೋಲ್ಡ್ ವಾಟರ್ಗೆ ಹಾಕಿ. ಹೀಗೆ ಮಾಡೋದರಿಂದ ಏನಾಗುತ್ತೆ ಅಂದರೆ ಈ ಪಾಲಕಲ್ಲಿರುವ ಗ್ರೀನ್ ಕಲರ್ ಹಾಗೆ ಉಳಿತದೆ. ನೆಕ್ಸ್ಟ್ ಮಿಕ್ಸರ್ ಜಾರ್ನಲ್ಲಿ ಬ್ಲ್ಯಾಂಚ್ ಮಾಡಿದ ಪಾಲಕನ್ನು ಹಾಕಿ ಅನಂತರ ಅದರ ಜೊತೆಗೆ 2 ಗ್ರೀನ್ ಚಿಲ್ಲಿಯನ್ನು ಹಾಕ್ತಾ ಇದ್ದೇನೆ. ಆನಂತರ ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡಿ. ಮತ್ತೊಂದು ಕಡೆ ಒಂದು ದೊಡ್ಡ ಪ್ಯಾನನ್ನು ತಗೊಳ್ಳಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ. ಆಯಿಲ್ ಸ್ವಲ್ಪ ಬಿಸಿಯಾದ ನಂತರ ನಾನಿಲ್ಲಿ ಸ್ವಲ್ಪ ಜೀರಾ ಯೂಸ್ ಮಾಡ್ತಾ ಇದ್ದೇನೆ. ಜೀರಾ ಹಾಕ್ತಾ ಇದ್ದೇನೆ. ಜೀರಾವನ್ನು ಸ್ವಲ್ಪ ಫ್ರೈ ಮಾಡಿ. ನೆಕ್ಸ್ಟ್ಗೆ ನಾವು ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡುವ. ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆದ ತಕ್ಷಣ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕುವ. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ. ಜಿಂಜರ್ ಗಾರ್ಲಿಕ್ಕಿದು ಸ್ವಲ್ಪ ಸ್ಮೆಲ್ ಹೋಗುವಷ್ಟು. ಅನಂತರ ನಾವು ಟೊಮ್ಯಾಟೊ ಪ್ಯೂರಿನ ಹಾಕುವ. ಇದನ್ನು ಕೂಡ ಫ್ರೈ ಮಾಡಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅನಂತರ ನಾವು ಸ್ವಲ್ಪ ಟರ್ಮರಿಕ್ ಮತ್ತು ನಾನು ಏನೆಲ್ಲ ಮಸಾಲ ಹೇಳಿದ್ದೇನೆ ನೋಡಿ, ಅದನ್ನೆಲ್ಲ ನಾನು ಇಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೇನೆ. ಸೊ ಆ ಮಸಾಲವನ್ನು ಹಾಕುವ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಯಾವಾಗ ಮಸಾಲದಿಂದ ಆಯಿಲ್ ಬಿಡುತ್ತೆ ನೋಡಿ, ಆವಾಗ ನಾವು ಆಲ್ರೆಡಿ ಗ್ರೈಂಡ್ ಮಾಡಿಟ್ಟ ಪೇಸ್ಟನ್ನು ನಾವು ಇದಕ್ಕೆ ಮಿಕ್ಸ್ ಮಾಡಬೇಕು. ನಿಮ್ಮ ಮಸಾಲದು ಕನ್ಸಿಸ್ಟೆನ್ಸಿ ನೋಡಿಕೊಂಡು 1 ಕಪ್ ಆಫ್ ವಾಟರನ್ನು ಆ್ಯಡ್ ಮಾಡಿ. ಕೆಲವರಿಗೆ ಮಸಾಲ ತುಂಬ ತಿಕ್ ಇಷ್ಟ, ಕೆಲವರಿಗೆ ಸ್ವಲ್ಪ ನೀರು ಇಷ್ಟ. ನಾನು 1 ಕಪ್ ಆಫ್ ವಾಟರ್ ಮಾತ್ರ ಆ್ಯಡ್ ಮಾಡಿದ್ದೇನೆ. ನನಗೆ ಸ್ವಲ್ಪ ತೀರ ತಿಕ್ ಕೂಡ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಒಂದು 2 ನಿಮಿಷ ಚೆನ್ನಾಗಿ ಕುದಿಲಿ. ನಾನು ರುಚಿಗೆ ತಕ್ಕಷ್ಟು ಇವಾಗ ಉಪ್ಪನ್ನು ಹಾಕ್ತಾ ಇದ್ದೇನೆ. ನಾನಿವಾಗ 1 ಟೇಬಲ್ ಸ್ಪೂನ್ ಆಫ್ ಕುಕ್ಕಿಂಗ್ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೇನೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಕುಕ್ಕಿಂಗ್ ಕ್ರೀಮ್ ಇಲ್ಲ ಅಂದರೆ ನೀವು 2 ಟೇಬಲ್ ಸ್ಪೂನ್ ಆಫ್ ಮಿಲ್ಕನ್ನು ಯೂಸ್ ಮಾಡ್ಬೋದು. ಇವಾಗ ನಾನು ಕ್ರಷ್ ಮಾಡಿದ ಕಸೂರಿ ಮೇಥಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಿಮಗೆ ಬೇಕಾದರೆ ಇದನ್ನು ಎಂಡಲ್ಲಿ ಕೂಡ ಹಾಕ್ಬೋದು. ಇವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಪನ್ನೀರನ್ನು ಆ್ಯಡ್ ಮಾಡಿ. ನಾನಿಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 250 ಗ್ರಾಮ್ಸ್ ಆಫ್ ಪನ್ನೀರನ್ನು ಯೂಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ನಿಧಾನವಾಗಿ ಸ್ಪೂನನ್ನು ಚಲಾಯಿಸಿ. ಬ್ರೇಕ್ ಆಗ್ಬೋದು ಪನ್ನೀರ್. ಅದಕ್ಕೆ ನೀವು ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ನೋಟಿಫಿಕೇಷನ್ ಐಕನನ್ನು ಕ್ಲಿಕ್ ಮಾಡಿ. ಇದಾದ ನಂತರ ನೀವು ಗ್ಯಾಸನ್ನು ಆಫ್ ಮಾಡಿ. ನಾನು ಅದಕ್ಕಿಂತ ಮುಂಚೆ ಸ್ವಲ್ಪ ಬಟರನ್ನು ಹಾಕ್ತಾ ಇದ್ದೇನೆ. ನಿಮ್ಗೆ ಇಷ್ಟ ಇದ್ದರೆ ನೀವು ಹಾಕಿ, ಇಲ್ಲಾಂದರೆ ಈ ಸ್ಟೆಪ್ಪನ್ನು ನೀವು ಸ್ಕಿಪ್ ಮಾಡ್ಬೋದು. ಬಟ್ ಬಟರ್ ಆ್ಯಡ್ ಮಾಡಿದ್ರು ಸ್ವಲ್ಪ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸೊ ಪಾಲಕ್ ಪನ್ನೀರ್ ರೆಸಿಪಿ ರೆಡಿ ಆಗಿದೆ. ನೀವು ಇದನ್ನು ರೋಟಿ, ಗೀ ರೈಸ್ ಇದ್ರ ಜೊತೆ ಎಲ್ಲ ತಿನ್ನಬಹುದು. ತುಂಬಾ ಒಳ್ಳೆ ಕಾಂಬಿನೇಷನ್. ನನಗೆ ಚಪಾತಿ ಜೊತೆ ತಿನ್ನೋದಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ಚಪಾತಿ ಕೂಡ ಮಾಡಿಟ್ಟಿದ್ದೇನೆ. ಸೊ ನೀವು ಕೂಡ ಮನೆಯಲ್ಲಿ ಈ ಸಿಂಪಲ್ ಆದ ರೆಸಿಪಿಯನ್ನು ಟ್ರೈ ಮಾಡಿ. ಬಟ್ ರೆಸಿಪಿ ಅಂತೂ ತುಂಬಾ ಡಿಲಿಷಿಯಸ್ ಆಗಿ ಟೇಸ್ಟ್ ಮಾಡುತ್ತೆ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋಕ್ಕೆ ಮಾತ್ರ ಮರಿಬೇಡಿ. ಅಲ್ಲಿ ತನಕ ಈ ನಿಮ್ಮ ಪ್ರೀತಿಯ ಗೆಳತಿಯ ಮೇಲೆ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ.